ಮಧುಗಿರಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ 1,69,00,000 ರು ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಭೂಮಿ ಪೂಜೆ ನೆರವೇರಿಸಿದರು. ಆಸ್ಪತ್ರೆಯ ಆವರಣದಲ್ಲಿ ನೂತನ ಶವಗಾರ ನಿರ್ಮಾಣ, ಲ್ಯಾಂಡ್ರಿ ಕೊಠಡಿ ನಿರ್ಮಾಣ, ಆಸ್ಪತ್ರೆಯ ದುರಸ್ತಿ ಕಾರ್ಯ ಹಾಗೂ ಸುಣ್ಣ ಬಣ್ಣ, ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಸೇರಿದಂತೆ ಅಭಿವೃದ್ಧಿ ಕಾಮಗಾರಿ ಕೆಲಸವನ್ನು ಶೀಘ್ರವಾಗಿ ಪೂರ್ಣಗೊಳಿಸಬೇಕೆಂದು ಗುತ್ತಿಗೆದಾರರಿಗೆ ಸೂಚಿಸಿದರು. ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಯನ್ನು ಹೈಟೆಕ್ ಆಸ್ಪತ್ರೆಯನ್ನಾಗಿ ಪರಿವರ್ತಿಸಲು ಶಾಸಕರಾದ ಕೆಎನ್ ರಾಜಣ್ಣ ಅವರೊಂದಿಗೆ ಮಾತನಾಡಿ ಸರ್ಕಾರದಿಂದ ಮಂಜೂರು ಮಾಡಿಸಲಾಗುವುದು ಎಂದು ತಿಳಿಸಿದರು. ಸಾರ್ವಜನಿಕ ಅಗತ್ಯವಿರುವ ಸಲಕರಣೆಗಳನ್ನು ಕೊಡಿಸಲಾಗುವುದು ಎಂದರು. ಈ ಹಿಂದೆ ಆಸ್ಪತ್ರೆಗೆ ಭೇಟಿ ನೀಡಿದ್ದಾಗ ವೈದ್ಯರ ಕೊರತೆ ಇತ್ತು. ಆಗ ಆರೋಗ್ಯ ಸಚಿವರನ್ನು ಭೇಟಿ ನೀಡಿ ಮನವಿ ಮಾಡಿದಾಗ ಆಸ್ಪತ್ರೆಗೆ ವೈದ್ಯರ ಕೊರತೆಯನ್ನು ನಿವಾರಣೆ ಮಾಡಲಾಯಿತು ಎಂದರು. ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ, ತಾಲೂಕು ಆರೋಗ್ಯ ಅಧಿಕಾರಿ ಆನಂದ್, ಆಸ್ಪತ್ರೆಯ ವೈದ್ಯಾಧಿಕಾರಿ ಮೋಹನ್ ಕುಮಾರ್, ವೈದ್ಯರಾದ ರಮೇಶ್, ಪುರಸಭೆ ಮಾಜಿ ಅಧ್ಯಕ್ಷರಾದ ಎಂಕೆ ನಂಜುಂಡಯ್ಯ, ಲಾಲಾಪೇಟೆ ಮಂಜುನಾಥ್, ಮುಖ್ಯಾಧಿಕಾರಿ ಸುರೇಶ್, ಆರೋಗ್ಯ ಇಲಾಖೆಯ ಧರಣೇಶ್, ತಾಲೂಕು ಪಂಚಾಯತಿ ಎಡಿಒ ಧನಂಜಯ, ಮುಖಂಡರಾದ ಬಿಎನ್ ನಾಗಾರ್ಜುನ, ಎಸ್ಬಿಟಿ ರಾಮು ಇದ್ದರು. ನಾನು ಬಹಳ ಸಲ ವಿಸಿಟ್ ಮಾಡಿದ್ದೀನಿ. ಇಲ್ಲಿ ಏನೆಲ್ಲ ಮೂಲಭೂತ ಸೌಕರ್ಯ ಬೇಕು ಅಂತ ಹೇಳಿ ನಾನು ಹೇಳ್ತಾನೆ ಇರ್ತೀನಿ. ನಮ್ಮ ಕಡೆಯಿಂದ ಏನಾಗುತ್ತೆ ನಾವು ಮಾಡ್ಕೊಡ್ತಿರ್ತೀವಿ. ಆದರೆ ಇಲ್ಲಿ ನೀವು ಹೇಳಿದ ಹಾಗೆ ಹೆಚ್ಚು OPDಗಳು ಆಗಬೇಕು, ಬರಬೇಕು ಅಂತ ಹೇಳಿದ್ರು ಪೇಷಂಟ್ಸು. ಈಗ ನಮ್ಮಲ್ಲಿ ಡಾಕ್ಟರ್ಸ್ ಬೇಕು. ಸೊ ನಾನು ಸಂಬಂಧಪಟ್ಟ ಮಂತ್ರಿಯವ್ರ ಹತ್ರ ಭಾಳ ಸರಿ ಮಾತಾಡಿದ್ದೆ. ನಿನ್ನೆನೂ ಮಾತಾಡಿದ್ದೀನಿ. ನಿನ್ನೆ ಏನಕ್ಕೆ ಮಾತಾಡಿದೆ ಅಂತ ಹೇಳಿದೆ, ಪಕ್ಕದ ತಾಲೂಕಲ್ಲಿ ಒಂದು ಹೈಟೆಕ್ ಆಸ್ಪತ್ರೆ ಕೊಟ್ಟಿದ್ದಾರೆ, ಕೊರಟಗೆರೆ ತಾಲೂಕಲ್ಲಿ ಕೊಟ್ಟಿದ್ದಾರೆ. ನಮ್ಮ ತಾಲೂಕಲ್ಲಿ ಯಾಕೆ ಸರ್ ಕೊಟ್ಟಿಲ್ಲ ಅಂತ ಕೇಳೋದಕ್ಕೆ ನಿನ್ನೆ ಮಾಡಿದ್ದೆ. ಮುಂದೇನೋ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಇವತ್ತು AC ಅವ್ರ ಜೊತೆ ಇರ್ಬೋದು ಮತ್ತು ಮೋಹನ್ ಅವ್ರ ಜೊತೆ ಮಧ್ಯಾಹ್ನ ಚರ್ಚೆ ಮಾಡಿದಾಗೆ ತಾಯಿ ಮಕ್ಕಳ ಆಸ್ಪತ್ರೆಗೆ ಅಂತ ನಮ್ಮ ಇಲ್ಲೇ ಬೈಪಾಸಲ್ಲಿ ಒಂದು 3.5 ಎಕರೆ ಜಾಗ ರಿಸರ್ವ್ ಮಾಡಿ ಇಟ್ಟಿದ್ದು. ಸೊ ತಾಯಿ ಮಕ್ಕಳ ಆಸ್ಪತ್ರೆ ಈಗ ವೈದ್ಯಾಧಿಕಾರಿಗಳು ಹೇಳಿದಾಗೆ ಅದೇನೋ ಸರ್ವೆ ಮಾಡ್ತಾರಂತೆ. ಸೊ ಆ ಸರ್ವೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಹೆಚ್ಚು ಹೆರಿಗೆ ಆಗ್ತಾ ಇಲ್ಲ ಅಂತೇಳಿ ಮಾಡೋದು ಕಷ್ಟ ಅಂತ ಹೇಳಿರೋದಕ್ಕೆ ನಾನು ಸಂಬಂಧಪಟ್ಟ ಮಂತ್ರಿಯವ್ರ ಹತ್ರ ಮಾತಾಡಿರುವಂಥದ್ದು ಮಧುಗಿರಿಯಲ್ಲಿ ಒಂದು ಹೈಟೆಕ್ ಆಸ್ಪತ್ರೆಗೆ ಮಾಡೋಣ ಅಂತ ಹೇಳಿ ನಾನು ಮಾತಾಡಿದ್ದೀನಿ. ಸೊ ಅದನ್ನು ಈಗಾಗಲೇ ಶಾಸಕರಿಗೂ ಗಮನಕ್ಕೆ ತಂದಿದ್ದೀನಿ. ಸೊ ಈಗ ಸೆಷನ್ ಬೇರೆ ಪ್ರಾರಂಭ ಆಗಿರೋದ್ರಿಂದ ಮಂಗಳವಾರ ಇಲ್ಲ ಬುಧವಾರ ನಾನು ಮಂತ್ರಿಗಳ ಹತ್ರ ಒಂದು ಸಭೆ ಇಡಿಸ್ತೀನಿ ಇದೇ ಒಂದು ವಿಚಾರದಲ್ಲಿ. ಸೊ ಅದಕ್ಕೆ ನೀವು ಮತ್ತು ಜಿಲ್ಲೆ DHO ಅವರು, ಸೊ ಯಾರೆಲ್ಲ ಇದಕ್ಕೆ ಸಂಬಂಧಪಟ್ಟವ್ರು ಇರ್ತೀರೋ ಅವ್ರನ್ನೆಲ್ಲ ಬೆಂಗಳೂರಲ್ಲಿ ಮಂತ್ರಿಗಳ ಒಂದು ಅಧ್ಯಕ್ಷತೆ ಮತ್ತು ನಿಮ್ಮ ಸೇವೆ ಹೆಚ್ಚು. ಯಾಕಂದರೆ ನಾವು ಬಂದು ಹೇಳುವಂಥದ್ದು ಇರುತ್ತೆ, ಆದರೆ ಡಾಕ್ಟರ್ಗಳ ಸೇವೆ ಒಂದು ಪ್ರಾಣ ಉಳಿಸುವಂಥ ಸೇವೆ ನಿಂತು. ನಿಮ್ಮನ್ನು ಭಾಳ ಒಂದು ಥರದಲ್ಲಿ ದೇವ್ರ ಥರ ನೋಡ್ತಾರೆ. ಸಾರ್ವಜನಿಕರು ಪ್ರಾಣ ಉಳಿಸಿದ್ರೆ ಅಂತ ಹೇಳಿದ್ರೆ ಇದು ದೇವ್ರ ಪ್ರಾಣ ಉಳಿಸ್ದಂಗೆ. ಸೊ ಅದರಿಂದ ನೀವು ಮಾಡುವಂಥ ಸೇವೆ ಒಂದು ಒಳ್ಳೆ ರೀತಿಯಲ್ಲಿ ಸೇವೆ ಇರಬೇಕು ಇಲ್ಲಿ. ಯಾಕಂದರೆ ಶಿಕ್ಷಣ ಎಷ್ಟು ಮುಖ್ಯನೋ ಆರೋಗ್ಯನೂ ಸಹ ಅಷ್ಟೇ ಮುಖ್ಯ. ಆರೋಗ್ಯ ಮುಖ್ಯ ಆಗಬೇಕು ಅಂತಂದರೆ ಇಲ್ಲಿ ಇರುವಂಥ ಸಾರ್ವಜನಿಕ ಆಸ್ಪತ್ರೆಯ ಸೌಲಭ್ಯಗಳನ್ನು ಹೆಚ್ಚು ಮಾಡಿದಾಗ ಮಾತ್ರ ಏನು ಖಾಸಗಿ ಆಸ್ಪತ್ರೆಗಳಿಗೆ ಪೈಪೋಟು ನೀಡುವಷ್ಟು ಸಾಮರ್ಥ್ಯಗಳು ಬರ್ತವೆ. ಆ ನಿಟ್ಟಿನಲ್ಲಿ ಸಾರ್ವಜನಿಕ ಆಸ್ಪತ್ರೆಯನ್ನು ಬಲವರ್ಧಿಸಲು ಇವತ್ತು ಏನು ಶಂಕುಸ್ಥಾಪನೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಸಾರ್ವಜನಿಕರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಮಾನ್ಯ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆಸ್ಪತ್ರೆಗಳು ನಿರಂತರವಾಗಿ ಏನು ಸಾಮಾನ್ಯ ಜನರ, ಬಡ ಜನತೆಯ ಆರೋಗ್ಯವನ್ನು ರಕ್ಷಣೆ ಮಾಡುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನಗಳನ್ನು ಮಾಡ್ತಾ ಇರ್ತವೆ. ಆ ನಿಟ್ಟಿನಲ್ಲಿ ನಿರಂತರವಾಗಿರುವಂಥ ಸೇವೆ ಇಲ್ಲಿರುವಂಥ ವೈದ್ಯಾಧಿಕಾರಿಗಳು ಮತ್ತು ಶುಶ್ರೂಷಕಿಯರು, ಪ್ರತಿಯೊಬ್ಬ ವ್ಯಕ್ತಿಯು ಇಲ್ಲಿ ಸೇವೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಸೇವೆನೂ ಸಹ ಅಷ್ಟೇ ಮುಖ್ಯವಾಗಿರುವಂಥದ್ದು.